ಯಾವ್ಯಾವ ಗೊಬ್ಬರ ಹಾಕಿರಿ ಸಾಹೇಬ್ರ ತಮ್ಮ? ಮೊದಲು ಒಂದು 2 ಥರ ಬಾರಬತ್ತಿ ಸೊಳ್ಳೆ ಕೊಟ್ಟಿದ್ದೀರಿ. ಮತ್ತು ಪ್ರತಿ ಸಲ ಒಂದು 2-3 ವರ್ಷ ನಾವು ಕಡಿದು ಇದೇ ಗೊಬ್ಬರ ಯೂಸ್ ಮಾಡ್ತೀವಿ. ಇದೇ ಭೂಚೈತನ್ಯ ಪ್ಲಸ್ ಯೂಸ್ ಮಾಡಲ್ಲ. ಸ್ವಲ್ಪ ಹೆಚ್ಚಿಗೆ ನಮಗೆ ದಿವಸ ಹೆಚ್ಚಿಗೆ ಬಂದಿದೆ. ಇವು ಬಾರಬತ್ತಿ ಸೊಳ್ಳೆ ಆಗೋದ್ರಿಂದ 1 ತಿಂಗಳ 2 ತಿಂಗಳಾಗ 1 ತಿಂಗಳದಾಗ ಪೂರ ಕಂಟಿನ್ಯೂಸ್. ಸಾಹೇಬ್ರ ಇದು ಯಾವ ಗೊಬ್ಬರ ಅದಂತ ನಿಮ್ಗೆ ಮಾಹಿತಿ ಕೊಟ್ಟಾರಿ ಕರೆಕ್ಟಾಗಿ? ಇದ್ರಿ ಹಾಂ, ಇದು ಭೂಚೈತನ್ಯ, ಇದು ಸಾಯಿಲ್ ಕಂಡೀಷನರು, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್ ಇರ್ತದೆ ಅಂತ ಹೇಳ್ಯಾರಿ. ಎಲ್ಲ ಮತ್ತು ನಮ್ಮಲ್ಲಿ ಸರ್ವಿಸ್ ಹೆಂಗೆ ಅನಿಸ್ತದೆ ನಿಮ್ಮ ಕಂಪ್ನಿ ಸರ್ವಿಸ್? ಚಲೋ ಕೊಟ್ಟಾರೆ ನಮ್ಗೆ. ಇದು ಆದಿತ್ಯ ಟ್ರೇಡಿಂಗ್ ಕಂಪ್ನಿಯವ್ರೆ ಬಂದಾರ ರೀ? ಹಾಂ ಮಾಡ್ಯಾರ. ಏನೇನು ಮಾಡಿರಿ ಇದ್ರೊಳಗೆ? ಯಾವ್ದ್ರಿ? ಈ ನಿಮ್ದು ಇಷ್ಟು ಎಕರೆ ಹೊಲದೊಳಗೆ ಅರಿಶಿಣ ಅಂತ ಮತ್ತೆ ಅರಿಶಿನ ಒಂದು 2.5 ಎಕರೆ ಐತ್ರಿ. ಅರಿಶಿಣ 2.5 ಎಕರೆ, ಕಬ್ಬು ಒಂದು 12 ಎಕರೆ ಐತಿ. 12 ಎಕರೆ ಐತೆ. ಅರಿಶಿಣ ಒಂದು ಚಂದ ಅನ್ಸತ್ತೆ. ಹಾಂ, ಎಷ್ಟು ವರ್ಷದಿಂದ ಯೂಸ್ ಮಾಡ್ಲತ್ರಿ ಸಾಹೇಬ್ರ ಅದು? ನಾವು ಈ ಗೊಬ್ಬರ ಯೂಸ್ ಮಾಡಕ್ಕೆ 3 ವರ್ಷ 3 ವರ್ಷ ಆಯ್ತು. ಕಾಡು ಅನ್ಸತ್ತೆ ರೀ ನಿಮಗೆಲ್ಲ? ಎಷ್ಟೆಷ್ಟು ಚೀಲ ತೊಗೊಂಡಾಗ ಒಂದ್ಸಲ ತೊಗೊಂಡು ನಾವು 20 ಚೀಲ ತೊಗೊಂಡಿರಿ. ಆ ಸಲ ಒಂದು 3 ಡೋಸ್ ತೊಗೊಂಡಿದ್ದೀರಿ, ಒಂದು 60 ಚೀಲ ತೊಗೊಂಡಿದ್ದೀರಿ. ಹಾಂ, ಈ ಸಲ ಒಂದು 25 ಚೀಲ ತೊಗೊಂಡಿದ್ದೀರಿ. 25-30 ಚೀಲ. ಗೊಂಜಾಳನೂ ಹಾಕ್ತಿರಲ್ಲ? ಈಗ ಕಬ್ಬಿಗೇನು ಹಾಕಿರಿ? ಹಾಂ, ಕಬ್ಬಿಗೆ ಹಾಕಿರಲಿ. ಹೋದ ಸಲ ಎಷ್ಟು ಅಂತ ತೆಗೆದ್ರಿ ಸರ್? ಕಬ್ಬು ನಮ್ಮದು 9 ತೊಗೊಂಡಿದ್ದೀರಿ. ಒಂದು 75-80. ಇಲ್ಲ, ನೀವು ಹಾಕೋದಕ್ಕೆ ಮೊದಲು ಎಷ್ಟು ತೆಗೆದ್ರಿ? ಇದು ಹಾಕಿದ ಮೇಲೆ ಎಷ್ಟು ಬಂದೈತೆ ನಿಮಗೆ ಇಳುವರಿ? ಚಂದ ಚಲೋ ಬಂದೈತೆ ನಮ್ಗೆ. ಎಷ್ಟು ಡಿಫ್ರೆನ್ಸ್ ಆಗೈತೆ ರೀ? ಡಿಫ್ರೆನ್ಸ್ ಒಂದು 10-15 ಹೆಚ್ಚಾಗೈತೆ. ಇಲ್ಲ, ನಿಮಗೆ ನಮ್ಮ ಗೊಬ್ಬರ ಬರೋದಾಗ ಮನಸ್ಸಿಗೆ ಒಪ್ಪೇದಲ್ಲ? ಒಪ್ಪೈತೆ. ಈಗ ಅರಿಶಿಣಕ್ಕೆ ಮೊದಲು ಹಾಕಿರಿ? ಹಾಂ, ಆ ಸಲನೂ ಅರಿಶಿಣ ಹಾಕಿದ್ದೀರಿ, ಈ ಸಲನೂ ಹಾಕಿದ್ದೀರಿ. ನಿಮ್ಲಿಂತ ನಾವು ತಡಕ ರೈತರಿಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಇದ್ರ ಬಗ್ಗೆದಾಗ. ಹೆಂಗೆ ನಿಮ್ಗೆ ನೀವು ತಿಳುವಳಿಕೆ ಹೇಳ್ರಿ. ನೀವು ಮತ್ತು ಕಂಪ್ನಿ ಕಡೆಯಿಂದ ಏನಾರ ಬೆನಿಫಿಟ್ಸ್ನ ನಾವು ಮಾಡಿಸ್ಕೊಡ್ತೀವಿ ನಿಮ್ಗೆ. ನಿಮ್ಗೆ ಪಾಡು ಅನ್ಸೈತಲ್ಲ? ಇಲ್ಲ, ನಮ್ಮ ಕಂಪ್ನಿಯವ್ರು ಯಾರೇ ಬಂದ್ರೂ ಎಲ್ಲ ಯಾವುದೂ ಫೇಕ್ ಮೆಸೇಜ್ ಕೊಡೋಂಗಿಲ್ಲ ನಿಮಗೆ, ಎಲ್ಲ ಕರೆಕ್ಟ್ ಮಾಡ್ಯಾರ. ನಮಸ್ಕಾರ.